ಹೆಲೋ, ಗುಡ್ ಮಾರ್ನಿಂಗ್, ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ನಿಮ್ಮ ಪ್ರೀತಿಯ ಬಿಗ್ ಬಾಯ್. ಏನೂ ಇಲ್ಲ, ಇವತ್ತು ಒಳ್ಳೆ ಸ್ಪೆಷಲ್ ಆಪರ್ಚುನಿಟಿ ಸಿಕ್ಕಿದೆ. ನೀವು ವೀಡಿಯೋದಲ್ಲಿ ನೋಡ್ಬೋದು ಅಥವಾ ತಮ್ಮನೇಲಿ ಹಾಕಿರ್ತೀನಿ, ಅದರಲ್ಲಾದ್ರೂ ನೋಡಿರ್ತೀರಾ, ಅದಕ್ಕೆ ಬಂದಿರ್ತೀರಾ ಕೂಡ. ಚೆನ್ನಾಗಿರುತ್ತೆ. ಕಾರ್ ಬಂದಿದೆ, ನಾವು ಹೋಗ್ತಾ ಇದ್ದೀವಿ ಅಪ್ಪನ ಜೊತೆ. ಇವಾಗ ಕಾರ್ ಬಂದಿದೆ, ಅಪ್ಪಂದು ಪಾರ್ಟಿ ಆಫೀಸಿಂದ ಕಾರ್ ಇರುತ್ತೆ. ಕಾರ್ ಬಂದ ತಕ್ಷಣ ಅಪ್ಪನ ಕಾರಲ್ಲಿ ಹೊರಡೋದು ಎಲ್ಲ ನೋಡ್ತಾ ಇರ್ತೀರ. ನಾನು ತುಂಬ ಎಕ್ಸೈಟ್ ಆಗಿದ್ದೀನಿ. ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ ಕೂಡ ನಾನು ಆ ಪ್ಲೇಸಿಗೆ. ಯಾರು ಬರ್ತಾರೆ ಅಂತ ನನಗೂ ಗೊತ್ತಿಲ್ಲ ಇನ್ನು. ಅಪ್ಪ ಬಾ ಅಂದರು, ಅಮ್ಮನ ಹತ್ರ ಬೈಸ್ಕೊಂಡು ಹತ್ತಿದ್ವಿ. ಗೈಸ್, ನಾವಿವಾಗ ಏರ್ಪೋರ್ಟ್ ಒಳಗೆ ಎಂಟ್ರಿ ಆದ್ವಿ. ನೀವು ನೋಡ್ಬೋದು, ಸಕ್ಕ ಸ್ಪೇಷಿಯಸ್ ಆಗಿದೆ ನಮ್ಮ ಶಿವಮೊಗ್ಗ ಏರ್ಪೋರ್ಟು. ಮತ್ತು ಇವಾಗ ಇದೊಂದು ನೋಡ್ಬೋದು ನೀವು, ಅಲ್ಲಿ ಅವರಿಗೆ ಸರಿಗೆ ವೆಲ್ಕಮ್ ಮಾಡಲಿಕ್ಕೆ ತುಂಬ ಎಸ್ಕಾರ್ಟ್ಗಳು ಮತ್ತು ತುಂಬ ಕಾರ್ಸ್ಗಳು ಬಂದಿದ್ವು. ನಾವು ಒಳಗೆ ಎಂಟ್ರಿ ಆದ್ವಿ. ಇನ್ಫ್ರಾಸ್ಟ್ರಕ್ಚರ್ ಮಾತ್ರ ಸಖತ್ತಿದೆ ನಮ್ಮ ಶಿವಮೊಗ್ಗ ಏರ್ಪೋರ್ಟ್ದು. ನಾನಂತೂ ತುಂಬ ಶಿವರ್ ಆಗಿದ್ದೆ, ತುಂಬ ಭಯ ಆಗ್ತಿತ್ತು ನನಗೆ. ಒಂಥರ ಖುಷಿ ಆಗ್ತಿತ್ತು ಸರಿಗೆ ಮೀಟ್ ಮಾಡಲಿಕ್ಕೆ. ಅಂಥ ಅವಕಾಶ ಸಿಕ್ಕಿದ್ದಕ್ಕೆ ನನಗೆ ಒಂಥರ ಖುಷಿ ಆಗ್ತಿತ್ತು. ಈಗ ನಾವು VIP ಲಾಂಜ್ ಒಳಗಿದ್ದೀವಿ. VIP ಲಾಂಜ್ ಅಂತ ಅಂದರೆ ನೀವೇ ಅರ್ಥ ಮಾಡ್ಕೊಳ್ಳಿ ಏನು ಅಂತ. ಅದು ಈಗ ಸರ್ ಬಂದರು ಅಂತ ಹೇಳಿದರು. ಸೊ ಹೊರಗೆ ಹೋಗ್ತಾ ಇದ್ದೀವಿ ನಾವು. ಹೊರ ಹೋಗಿದ ತಕ್ಷಣ ನೀವು ಅಲ್ಲಿ ನೋಡ್ಬೋದು, ಸ್ಟಾರ್ ಏರ್ಲೈನ್ಸಿಂದ ಒಂದು ಏರೋಪ್ಲೇನ್ ಬಂದು ನಿಂತಿದೆ. ಆ ಏರೋಪ್ಲೇನಲ್ಲೇ ಯಡಿಯೂರಪ್ಪ ಅಜ್ಜಿ ಅವರು ಬಂದಿರೋದು ನೋಡ್ಬೋದು. ಅದೇ ಏರೋಪ್ಲೇನಲ್ಲಿ ಯಡಿಯೂರಪ್ಪ ಅಜ್ಜಿ ಅವರು ಬಂದಿರೋದು. ನನಗಂತೂ ತುಂಬ ಭಯ ಆಗ್ತಾಯಿದೆ, ಒಂಥರ ಖುಷಿ ಆಗ್ತಾಯಿದೆ. ಅದನ್ನು ಎಕ್ಸ್ಪ್ರೆಸ್ ಅಂತೂ ಮಾಡೋಕ್ಕಾಗ್ತಿಲ್ಲ ನಿಮಗೆ ವರ್ಡ್ಸ್ಗಳಲ್ಲಿ. ನೋಡಿ, ಎಂಜಾಯ್ ಮಾಡಿ, ಲಾಸ್ಟ್ವರೆಗೂ ನೋಡಿ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಇಷ್ಟ ಆದರೆ ಗಾಯ್ಸ್, ನನಗಂತೂ ತುಂಬ ಖುಷಿ ಆಯಿತು. ಅವರು ನನ್ನ ಶೋಲ್ಡರ್ಸ್ ಮೇಲೆ ಅವ್ರ ಕೈ ಇಟ್ಟಾಗ ಒಂಥರ ತುಂಬ ಖುಷಿ ಆಯಿತು. ಅದನ್ನೆಲ್ಲ ಹೇಳಲಿಕ್ಕೆ ಬರ್ತಾ ಇಲ್ಲ. ನಾವಿಷ್ಟ ಜನ ಅಲ್ಲ, ಸುಮಾರು ಜನ ಅವ್ರಿಗೆ ವೆಲ್ಕಮ್ ಮಾಡ್ಲಿಕ್ಕೆ ಬಂದಿದ್ದರು ಹೊರಗೆ. ನೋಡ್ಬೋದು ನೀವು ಎಷ್ಟು ಜನ ಬಂದಿದ್ದಾರೆ ಅಂತ. ಅವರಿಗಂತೂ ಫ್ಯಾನ್ ಬೇಸ್ ಅಂತೂ ಸಖತ್ತಿದೆ ಅಂದ್ಕೊಳ್ಳಿ. ಯಾವುದೇ ಫಿಲಮ್ ಸ್ಟಾರ್ಗಿಂತ ಕಡಿಮೆ ಇಲ್ಲ ಅವರಂತೂ. ಅದು ಯಾರಿಗೂ ಹೇಳಲಿಕ್ಕೆ ಬರೋಲ್ಲ. ನೋಡಿ, ಎಂಜಾಯ್ ಮಾಡಿ. ಗೈಸ್, ನಾನು ಆಗಲೇ ಹೇಳಿದ್ನಲ್ಲ, ಅವ್ರಿಗೆ ಸಖತ್ ದೊಡ್ಡ ಫ್ಯಾನ್ ಬೇಸ್ ಇದೆ ಅಂತ. ಅದು ಅಷ್ಟಿಲ್ದಂಗೆ ಅವರಿಗೆ ರಾಜಾವಲಿ ಅಂತ, ಕರ್ನಾಟಕ ರಾಜಾವಲಿ ಅಂತ ಹೆಸರು ಇಟ್ಟಿಲ್ಲ ಅಭಿಮಾನಿಗಳು. ಈಗ ಅವ್ರ ಕಾರಲ್ಲಿ ಹೊರಟ್ರು. ನಾವು ಅವ್ರ ಹಿಂದೆ ಅವ್ರ ಎಸ್ಕಾರ್ಟಲ್ಲೇ ಹೊರಟ್ವಿ ಈಗ. ಆ್ಯಕ್ಚುಲಿ ನೋಡಿ, ಎಂಜಾಯ್ ಮಾಡಿ ವ್ಯೂನ. ನನಗಂತೂ ಸಖತ್ ಗೂಸ್ ಬಂಪ್ಸ್ ಬರ್ತಿತ್ತು. ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಿಲ್ಲ ಅಷ್ಟೇ. ਸਰਕਾਰ ਤਾਂ ਸਾਡੀ ਆਪਣੀ ਐ, ਉੱਤੋਂ ਬੰਦੇ ਨਾਲ ਦੇ ਧਾਕੜਿਆ ਰੱਖੀਦਾ ਅਸਰਾਰ ਹੇਲੀਆਂ ਤੇ ਕਿਵੇਂ ਹੋ ਜੂ ਪਰਚਾ ਵੇਲੀਆਂ ਤੇ ਨਾਲ ਸ਼ੂਟਰ ਪੱਕੇ ਰੱਖ ਲਿਆ। ਸਰਕਾਰ ਤਾਂ ਸਾਡੀ ਆਪਣੀ ਐ, ਉੱਤੋਂ ਬੰਦੇ ਨਾਲ ਦੇ ਧਾਕੜਿਆ ਰੱਖੀਦਾ ਅਸਰਾਰ ਹੇਲੀਆਂ ਤੇ ਕਿਵੇਂ ਹੋ ਜੂ ਪਰਚਾ ਵੇਲੀਆਂ ਤੇ ਨਾਲ ਸ਼ੂਟਰ ਪੱਕੇ ਰੱਖ ਲਿਆ। ਕਾਲੇ ਨੇ ਸ਼ਰਿਆਮ ਕਮੀਦਾ ਹੁੰਦੀਆਂ ਗੱਲਾਂ ਰੋਜ਼ ਸੁਣੀਦਾ। ਕੀਤੀ ਨਹੀਂ ਪਰਵਾਹ ਕਦੇ ਜੇ ਜਾਂਦੀ ਐ ਤੂੰ ਜਾ ਪਰੇ। ਤੇਰੇ ਬਾਤ ਇਹ ਪਿਸਟਲ ਰੱਖ ਲਿਆ। ਸਰਕਾਰ ਤਾਂ ਸਾਡੀ ਆਪਣੀ ਐ, ਉੱਤੋਂ ਬੰਦੇ ਨਾਲ ਦੇ ਧਾਕੜਿਆ ਰੱਖੀਦਾ ਅਸਰਾਰ ਹੇਲੀਆਂ ਤੇ ਕਿਵੇਂ। ಅವ್ರ ಮನೆಗೆ ಹೋದ್ವಿ ಇವಾಗ. ಅವ್ರ ಮನೆಗೆ ಹೋಗಿದ ತಕ್ಷಣ ಅವರಿಗೆಲ್ಲ ಪ್ರೆಸ್ ಮೀಟ್ ಇತ್ತು. ಯಡಿಯೂರಪ್ಪಾಜಿ ಅವರಿಗೆ ಪ್ರೆಸ್ ಅವರೆಲ್ಲ ಸಮ್ ಕ್ವಶನ್ಸ್ ಎಲ್ಲ ಕೇಳಿದರು. 17th ಮೋದಿಜಿ ಅವರು ನಮ್ಮ ಶಿವಮೊಗ್ಗಕ್ಕೆ ಬರ್ತಾ ಇದ್ದಾರೆ, ಅದ್ರ ಬಗ್ಗೆ ಪ್ರಿಪ್ರೇಷನು ಮತ್ತು ಎಲೆಕ್ಷನ್ ಪ್ರಿಪ್ರೇಷನ್ ಬಗ್ಗೆ ಎಲ್ಲ ಸ್ವಲ್ಪ ಕೇಳಿದರು. ಈಗ MP ನಮ್ಮ ಶಿವಮೊಗ್ಗ MP ಆದಂತಹ ರಾಘವೇಂದ್ರ ಸರ್ ಅವರು ಕೂಡ ಇವಾಗ ಬಂದರು. ಅವರಿಗೂ ಅಷ್ಟೇ ಆ ಪ್ರೆಸ್ ಅವರು ಕ್ವಶನ್ಸ್ ಕೇಳ್ತಾಯಿದ್ರು, ಹೆಂಗಿದೆ ಎಲೆಕ್ಷನ್ ಬಗ್ಗೆ ತಯಾರಿ ಅದು ಇದು ಅಂತ. ಅಲ್ಲೇ ಒಂದು 5 to 10 minutes ಆಗುತ್ತೆ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ.
ಸೊ ಗಾಯ್ಸ್ ಅಷ್ಟೇ ಇವತ್ತಿಗೆ, ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಏನಿಲ್ಲ, ಬಾಯ್ ಸಿ ಯು.